ಓಂ ಶ್ರೀ ಗುರುಭ್ಯೋ ನಮಃ. ಇಂದು ಗುರು ಪೌರ್ಣಿಮೆಯ ವಿಶೇಷ ದಿನ. ಯಾಕೆಂದರೆ ಗುರು ಪೌರ್ಣಿಮೆಯ ದಿನ ನಮ್ಮ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರು ಧ್ಯಾನವನ್ನು ಎಲ್ಲರಿಗೂ ಪರಿಚಯಿಸಿ ಧ್ಯಾನವನ್ನು ಹೇಳಿಕೊಟ್ಟಿದ್ದಾರೆ. ಗುರು ಪೌರ್ಣಿಮೆಯ ದಿನ ತುಂಬ ಅಬಂಡೆನ್ಸ್ ಆಗಿ ವಿಶ್ವದಲ್ಲಿ ವಿಶ್ವ ಪ್ರಾಣಶಕ್ತಿ ತುಂಬಿಕೊಂಡಿರುತ್ತೆ ಅಂತ ಹೇಳ್ತಾರೆ. ಈ ಒಂದು ಸುದಿನ ವಿಜಯಪುರದಲ್ಲಿ PSSM ವತಿಯಿಂದ ಈ ಒಂದು ಸಸ್ಯಾಹಾರ ಜಾಥವನ್ನು ಪ್ರಾರಂಭಿಸಿದ್ದಾರೆ. ಮತ್ತು ಈ ಕಾರ್ಯಕ್ರಮದಲ್ಲಿ ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ನಮ್ಮ ಬ್ರಹ್ಮರ್ಷಿ ಪ್ರೇಮ್ನಾಥ್ ಸರ್ ಅವರೇ ಮತ್ತು ವೇದಿಕೆಯ ಮೇಲೆ ಇರತಕ್ಕಂಥ ಎಲ್ಲ ಗಣ್ಯರೇ, ರೂಪಕ್ಕ ಅವರೇ, ನಮ್ಮ ಮುತ್ತುರಾಜ್ ಸರ್ ಅವರೇ, ಸ್ವಾಮಿಗಳಿದ್ದಾರೆ ಮತ್ತು ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಧ್ಯಾನಾರ್ಥಿಗಳು, ಪಿರಮಿಡ್ ಧ್ಯಾನಾರ್ಥಿಗಳು ಮತ್ತು ವಿಶೇಷವಾಗಿ ಬೇರೆಯ ಊರಿನಿಂದ ಆಗಮಿಸಿರ್ತಕ್ಕಂಥ ಧ್ಯಾನಾರ್ಥಿಗಳು ಮತ್ತು ಬೇರೆ ರಾಜ್ಯದಿಂದಲೂ ಸಹ ಬಂದಿದ್ದಾರೆ ಅಂತ ನನಗೆ ಈಗ ತಾನೇ ವಿಷಯ ಗೊತ್ತಾಯಿತು. ಎಲ್ಲರೂ ಧ್ಯಾನವನ್ನು ಮಾಡಲಿಕ್ಕೆ ಮತ್ತು ಸಸ್ಯಾಹಾರಿಗಳಾಗಿ ಅಂತ ಎಲ್ಲರಿಗೂ ಮನಸ್ಸನ್ನು ಬದಲಾವಣೆ ಮಾಡಲಿಕ್ಕೆ ಬಂದಂತಹ ಎಲ್ಲ ಧ್ಯಾನಾರ್ಥಿಗಳಿಗೆ ನನ್ನ ಮೊದಲನೇದಾಗಿ ನನ್ನ ಹೃತ್ಪೂರ್ವಕ ಮನಃಪೂರ್ವಕ ಆತ್ಮಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಯಾಕೆಂದರೆ ನಾನು ಈ ಧ್ಯಾನ ಅಂತಂದರೆ ನನಗೆ ಚಿಕ್ಕ ವಯಸ್ಸಿನಿಂದ ಸ್ಪಿರಿಚುಯಾಲಿಟಿ ಅಂದರೆ ಆಧ್ಯಾತ್ಮಿಕ ಹೇಳಬೇಕು ಅಂದರೆ ನಮ್ಮ ವಿಜಯಪುರ ದೇವಾಲಯಗಳ ನಗರಿ, ದೇವಾಲಯಗಳನ್ನು ತುಂಬಿರ್ತಕ್ಕಂಥ ನಗರಿ ಅಂತಲೇ ಫೇಮಸ್ಸು ವಿಜಯಪುರ. ಹಾಗಾಗಿ ನಾವು ಎಲ್ಲೇ ವಾಸ ಮಾಡಿರಲಿ ಅಲ್ಲಿ ನಮಗೆ ಒಂದು ದೇವಸ್ಥಾನ ಅಟ್ಯಾಚ್ ಆಗಿರ್ತಿತ್ತು. ನಾವು ಹುಟ್ಟಿದ್ದು ಅರಳೆಪೇಟೆಯಲ್ಲಿ, ಅಲ್ಲಿ ದೇವಸ್ಥಾನ ಬಂದ್ಬಿಟ್ಟು ನಗರೇಶ್ವರ ದೇವಸ್ಥಾನ ಅಂತ ಹೇಳ್ಬಿಟ್ಟು ತುಂಬ ವರ್ಷಗಳು ಅದು ಮುಚ್ಚಲ್ಪಟ್ಟಿತ್ತು. ಪೂರ್ಣವಾದ ಜೀವನಗೊಳಿಸಿ ಮತ್ತೆ ಓಪನ್ ಮಾಡಿ ಅದನ್ನು ಮತ್ತೆ ಓಪನ್ ಮಾಡಿದ್ರು. ಯಾಕೆಂದರೆ ನಾವು ಅಲ್ಲಿ ಹೋಗ್ಬೇಕಾದ್ರೆ ಒಂದು ಎನರ್ಜಿ ಇರ್ತಿತ್ತು ನಮಗೆ. ನಾವು ಮಕ್ಕಳಲ್ಲಿ ಬೆಳೆಯಬೇಕಾದ್ರೇ ಆಗ ಹಿಂದಿನ ಕಾಲದಲ್ಲಿ ಭಜನೆಗಳಿರ್ತಿದ್ವು. ಈಗ ಎಲ್ಲ ನಿಂತು ಹೋಗಿದೆ. ಯಾಕೆಂದರೆ ಆ ಭಜನೆಗಳು, ದೇವರ ಧ್ಯಾನ ಮಾಡುವುದು ಇದೆಲ್ಲ ನಮ್ಮ ಸಂಸ್ಕೃತಿಯ ಒಂದು ಭಾಗ. ಅವೆಲ್ಲ ನಿಂತು ಹೋಗಿದೆ. ಅವೆಲ್ಲ ಮತ್ತೆ ಪುನರುಜ್ಜೀವನಗೊಳ್ಳಬೇಕು ಅಂದರೆ ನಾವು ಧ್ಯಾನ ಮಾಡಬೇಕು. ನಾನು ಯಾಕೆಂದರೆ ಒಂದು ನನ್ನ ಲೈಫಲ್ಲಿ ನನಗೆ ಆದಂತಹ ಕೆಲವೊಂದು ಘಟನೆಗಳು ನನಗೆ ಅನ್ನಿಸ್ತಾ ಇತ್ತು, ನಾನು ಯಾತಕ್ಕೆ ಹುಟ್ಟಿದ್ದೀನಿ ಅನ್ನೋದೇ ನನಗೆ ಗೊತ್ತಿಲ್ಲ ಅಂದರೆ ತುಂಬ ಸರಿ ನಾನು ಯೋಚನೆ ಮಾಡಿದ್ದೀನಿ. ಯಾಕೆ ಸುಮ್ಮನೆ ಇಷ್ಟೇನಾ ಜೀವನ ಅಂದರೆ ಲೈಫ್ ಅಂದರೆ ಇಷ್ಟೇನಾ ಅನ್ನಿಸ್ತಿತ್ತು. ಯಾಕೆ ನಾವು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಏನಾದರೂ ಮಾಡಬಾರ್ದು ನಮ್ಮ ಸಮಾಜಕ್ಕೆ? ನಾವು ಏನಕ್ಕೆ ಹುಟ್ಟಿದ್ದೀವಿ? ನಮ್ಮ ಜೀವನದ ಉದ್ದೇಶ ಏನು, ಪರ್ಪಸ್ ಏನು ಗೊತ್ತಿರಲಿಲ್ಲ. ಸಾಕಷ್ಟು ಬಾರಿ ನನಗೆ ನಾನೇ ಕೇಳ್ಕೊಂಡಿರೋದುಂಟು, ಯಾಕೆ ನಾನು ಹುಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು. ಕೆಲವೊಂದು ಸಾರಿ ನನಗೆ ಉತ್ತರ ಸಿಗ್ತಿತ್ತು ಅಂದರೆ ರಮಣ ಮಹರ್ಷಿಗಳು ಹೇಳಿರುವಂತಹ ವಾಕ್ಯಗಳಲ್ಲಿ ಉತ್ತರ ಸಿಗ್ತಿತ್ತು, ಬಸವಣ್ಣವರ ವಚನಗಳಲ್ಲಿ ಉತ್ತರ ಸಿಗ್ತಿತ್ತು. ಅಂದರೆ ನನಗೆ ಆಗಾಗ ನಾನು ಪೇಪರ್ ಓದುವ ಹವ್ಯಾಸ ಇದೆ. ಅದರಲ್ಲಿ ನನ್ನ ಪ್ರಶ್ನೆಗೆ ಅವರುಗಳಿಂದ ಅಂದರೆ ಮಾಸ್ಟರ್ಸ್ ಅಂತ ಹೇಳ್ತಾರೆ, ಅವರುಗಳಿಂದ ಉತ್ತರ ಸಿಗ್ತಿತ್ತು. ಮತ್ತು ನಾನು 2014, 13, 15ರಲ್ಲಿ ಯೋಗ ಕ್ಲಾಸ್ಗೆ ಅಟೆಂಡ್ ಆಗಿದೆ. ಒಂದು 5 ವರ್ಷ ಯೋಗ ಅಭ್ಯಾಸವನ್ನು ಮಾಡಿದ್ದೇನೆ. ಒಂದು ದಿವಸ ಯೋಗಾಭ್ಯಾಸ ಮಾಡ್ತಿರ್ಬೇಕಾದ್ರೆ ಅವತ್ತು ಅಮಾವಾಸ್ಯೆ ಆಗಿತ್ತು. ನಮ್ಮನ್ನು ಧ್ಯಾನಕ್ಕೆ ಕೂರಿಸಿದ್ರು. ನನಗೆ ಗೊತ್ತಿಲ್ಲ ಧ್ಯಾನ ಅಂದರೆ ಏನು ಅಂತ ಗೊತ್ತಿಲ್ಲ. ಧ್ಯಾನಕ್ಕೆ ಕೂತ್ಕೊಂಡಿದ್ದೀನಿ. ಧ್ಯಾನಕ್ಕೆ ಕೂತ್ಕೊಂಡಾಗ ನಾನು ಧ್ಯಾನದಲ್ಲಿ ಕೂತ್ಕೊಂಡಿದ್ದೀನಿ. ಒಬ್ಬ ಮಹರ್ಷಿಗಳು, ಆ ಮಹರ್ಷಿಗಳ ಕಣ್ಣಲ್ಲಿ ಒಳಗಡೆ ಹೋದೆ ನಾನು.
ಒಳಗಡೆ ಹೋಗಿ ನಂತರ ನಾನು ಏನಾಗಿದ್ದೀನಿ ಅಂದರೆ ನಾನು ಅಂತರಿಕ್ಷದಲ್ಲಿ ಇದ್ದೆ. ಅದು ಏನು ಅಂತ ನನಗೆ ಗೊತ್ತಿಲ್ಲ. ಅದನ್ನು ಏನು ಯಾರು ಅಂತ ಹೇಳೋರು ನನಗೆ ಗೊತ್ತಿಲ್ಲ, ಯಾರನ್ನ ಕೇಳಬೇಕು ಅಂತಲೂ ಗೊತ್ತಿಲ್ಲ. ಆಮೇಲೆ ಏನಾಯಿತು ಅಂದರೆ ಇಲ್ಲಿ ಗುರು ರಾಘವೇಂದ್ರ ಪಿರಮಿಡ್ ಜ್ಞಾನ ಮಂದಿರ ಇದೆ. ಅಲ್ಲಿ ನನ್ನ ಫ್ರೆಂಡು ಪ್ರಮೀಳಾ ಅಂತ ಹೇಳ್ಬಿಟ್ಟು ಡಾಕ್ಟ್ರು, ಅವರು ಒಂದು ದಿವಸ ನೀವು ಅಲ್ಲಿ ಬಂದು ನಮಗೆ 41 ದಿವಸ ಧ್ಯಾನ ಇದೆ, ಅಲ್ಲಿ ಬಂದು ನೀವು ಅದಕ್ಕೆ ಇನಾಗ್ರೇಷನ್ ಮಾಡಬೇಕು ಅಂತ ಹೇಳಿ ಅಲ್ಲಿ ಹೋದಾಗ ನನಗೆ ಸಾಕಷ್ಟು ಹೇಳಬೇಕು ಅಂದರೆ ಒಂದು ಹಾರನೆ ಅಂತ ಹೇಳ್ಬೋದು, ಪ್ರಶ್ನೆಗಳ ಸರಮಾಲೆ. ಎಷ್ಟು ಪ್ರಶ್ನೆಗಳಿದೆ, ಆ ಪ್ರಶ್ನೆಗಳಿಗೆಲ್ಲ ನನಗೆ ಉತ್ತರ ಸಿಕ್ಕಿದ್ದು ಪಿರಮಿಡ್ ಧ್ಯಾನ ಮಂದಿರದಲ್ಲಿ. ಈಗಲೂ ಸಾಕಷ್ಟು ಪ್ರಶ್ನೆಗಳು ಹುಡ್ತಾ ಇರುತ್ತೆ, ಅದಕ್ಕೆಲ್ಲ ಉತ್ತರ ಆಗಿಂದಾಗಲೇ ಕೊಡ್ತಾ ಇರ್ತಾರೆ. ಈಗ ನಾನು ಬರ್ಬೇಕಾದ್ರೆ ಸರ್ರು ನನಗೆ ನಿಂತ ಜಾಗದಲ್ಲಿ ನನಗೆ ಒಂದು ಧ್ಯಾನವನ್ನು ಹೇಳ್ಕೊಡ್ತಾರೆ. ನಿಂತ ಜಾಗದಲ್ಲಿ ಜಸ್ಟ್ 5 ನಿಮಿಷ ಇರ್ಬೋದು ಸರ್. 5 ನಿಮಿಷದಲ್ಲಿ ನನಗೆ ಏನು ನಿನ್ನ ಉದ್ದೇಶ ಏನು ಅನ್ನೋದನ್ನು ತೋರಿಸ್ಕೊಟ್ಬಿಟ್ರು ನಮ್ಮ ಬ್ರಹ್ಮರ್ಷಿ ಪ್ರೇಮನಾಥ್ ಸರ್ ಅವರು 5 ನಿಮಿಷದಲ್ಲಿ. ಈಗ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕಾದ್ರೆ 5 ನಿಮಿಷದಲ್ಲಿ ಕಣ್ಮುಚ್ಕೊಮ್ಮ ಅಂತ ಹೇಳಿಬಿಟ್ಟು ತೋರಿಸಿಕೊಟ್ಟಿದ್ದಾರೆ. ಅಂದರೆ ಧ್ಯಾನ ಅಷ್ಟು ಮುಖ್ಯ. ನನಗೆ ಅನಿಸಿದ್ದು ಏನು ಅಂದರೆ, ನಮ್ಮ ಪತಂಜಲಿ ಗುರುಗಳು ಏನು ಹೇಳಿದ್ದಾರೆ ಧ್ಯಾನ ಯೋಗದಲ್ಲಿ, ಯಮ ನಿಯಮ ಆಸನ ಧ್ಯಾನ ಧಾರಣ ಪ್ರತ್ಯಾಹಾರ, ಈಗ ಈ ಥರ ಅಷ್ಟಾಂಗ ಯೋಗಗಳನ್ನು ತಿಳಿಸಿ ಒಂದೊಂದಾಗಿ ನೀವು ಪಾಲಿಸ್ಕೊಳ್ತಾ ಬಂದರೆ ನೀವು ಧ್ಯಾನ ಧಾರಣ ಸಮಾಧಿಯ ಒಂದು ಸ್ಥಿತಿಗೆ ಹೋಗ್ಬೋದು ಅಂತ ಹೇಳಿದ್ದಾರೆ. ಅಷ್ಟಾಂಗ ಮಾರ್ಗಗಳು ಅಂತ ಹೇಳಿದ್ದಾರೆ. ಇಲ್ಲಿ ನಮ್ಮ ಬ್ರಹ್ಮರ್ಷಿ ಪಿತಾಮಹ ಸುಭಾಷ್ ಪತ್ರಿಜಿಯವರು ನಮಗೆ ಸುಲಭವಾದ ರೀತಿಯಲ್ಲಿ ಫಸ್ಟ್ ನೀವು ಧ್ಯಾನಕ್ಕೆ ಹೋಗ್ಬಿಡಿ, ಫಸ್ಟ್ ನೀವು ಧ್ಯಾನಕ್ಕೆ ಬಂದರೆ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಎಲ್ಲವೂ ಒಂದು ಅಲೈನ್ ಅಂತ ಹೇಳ್ತಾರೆ. ಒಂದು ಲೈನಲ್ಲಿ ನಾವು ಧ್ಯಾನಕ್ಕೆ ಹೋದರೆ ಸಾಕು, ನೀವು ಧ್ಯಾನಕ್ಕೆ ಬನ್ನಿ ನಿಮಗೆ ಎಲ್ಲವೂ ಸಿಗುತ್ತೆ ಅಂತ ನಮಗೆ ಸುಲಭವಾಗಿ ನಮಗೆ ಧ್ಯಾನವನ್ನು ಹೇಳ್ಕೊಟ್ಟಿದ್ದಾರೆ. ನಾನು ಅದಕ್ಕೆ ಚಿರಋಣಿಯಾಗಿರ್ತೀನಿ. ನನ್ನ ಜನ್ಮ ಎಷ್ಟು ಜನ್ಮ ಇದೆಯೋ ನನಗೆ ಗೊತ್ತಿಲ್ಲ, ಅಷ್ಟು ಜನ್ಮಕ್ಕೂ ನಾನು ಅವರಿಗೆ ಋಣಿಯಾಗಿರ್ತೇನೆ. ಈ ಒಂದು ಧ್ಯಾನದಿಂದ ಸಾಕಷ್ಟು ನಾನು ಕೇಳಿ ತಿಳ್ಕೊಂಡಿರೋದು, ಸಾಕಷ್ಟು ಕಾಯಿಲೆಗಳು ವಾಸಿಯಾಗಿದೆ ಜನಗಳಿಗೆ, ಸಾಕಷ್ಟು ಬೆನಿಫಿಟ್ಗಳು ಸಿಗ್ತಾ ಇದೆ ಧ್ಯಾನದಿಂದ. ಅಂದರೆ ಒತ್ತಡದ ಜೀವನ ಎಲ್ಲರಲ್ಲೂ ಸಾಕಷ್ಟು ಒತ್ತಡದ ಜೀವನ ಆಗಿಬಿಟ್ಟಿದೆ ಈಗ ಈ ಪರಿಸ್ಥಿತಿಗಳಲ್ಲಿ. ಆ ಒತ್ತಡವನ್ನು ನಿವಾರಿಸಿಕೊಳ್ಳೋದಕ್ಕಾದರೂ ನಾವು ಧ್ಯಾನಕ್ಕೆ ಬರಬೇಕು, ಧ್ಯಾನವನ್ನು ಮಾಡಬೇಕು. ನಾವು ಒಂದು ಒತ್ತಡದ ಮುಕ್ತ ಜೀವನವನ್ನು ಎಲ್ಲರೂ ಮಾಡಬೇಕು. ನೀವೆಲ್ಲರೂ ಇಲ್ಲಿ ಬಂದು ಆಗಮಿಸಿ ಈ ಒಂದು ನಮ್ಮ ವಿಜಯಪುರದಲ್ಲಿ ಸಸ್ಯಾಹಾರ ಜಾಥವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದೀರಾ. ಈ ಒಂದು ಜಾಥಕ್ಕೆ ಎಲ್ಲರೂ ಕೈ ಜೋಡಿಸಿ ಈ ಕಾರ್ಯಕ್ರಮವನ್ನು ತುಂಬ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಕ್ಕೆ ಪ್ರೇಮನಾಥ್ ಸರ್ ಅವರಿಗೆ ಮತ್ತು PSSMನ ಎಲ್ಲ ಧ್ಯಾನ ಕೇಂದ್ರದ ಎಲ್ಲ ಬಂಧುಗಳಿಗೆ ನನ್ನ ಹೃದಯಪೂರ್ವಕ ನಮನಗಳನ್ನು ತಿಳಿಸುತ್ತಾ ನನ್ನ 2 ಮಾತನ್ನು ಆಡೋದಕ್ಕೆ ಮತ್ತು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ನನಗೆ ಆಗಮಿಸಿ 2 ಮಾತನ್ನು ಆಡೋದಕ್ಕೆ ಅವಕಾಶ ಕೊಟ್ಟಂತಹ ತಮ್ಮೆಲ್ಲರಿಗೂ PSSMನ ವತಿಯಿಂದ ಮತ್ತು ಮುತ್ತುರಾಜ್ ಸರ್ ಅವರಿಗೂ ನಾನು ಅತ್ಯಂತ ಹೃದಯಪೂರ್ವಕ ಆತ್ಮಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಿ, ಶುಭಂ ಭೂಯಾತ್. ಥ್ಯಾಂಕ್ ಯು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.